ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋವನ್ನು ಪ್ರಾರಂಭ ಮಾಡಲಾಗಿತ್ತು, ಸ್ಥಾಪನೆ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 1954, 1969, 1975 ಅಥವಾ 1999 ಅಂತಾಯಿತು. ಸರಿಯಾದ ಉತ್ತರ ಆಪ್ಷನ್ ಬಿ, 1969ರಲ್ಲಿ ಈ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಥವಾ ಇಸ್ರೋವನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಈ ವಿಕ್ರಮ್ ಸಾರಾಭಾಯಿ, ಸ್ಪೇಸ್ ಸೈಂಟಿಸ್ಟ್ ಆದಂತಹ ವಿಕ್ರಮ್ ಸಾರಾಭಾಯಿ ಅವರ ನೇತೃತ್ವದಲ್ಲಿ ಈ ಆಗಸ್ಟ್ 15, 1969ರಂದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅನ್ನುವ ಈ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸದ್ಯಕ್ಕೆ ಇದರ ಮುಖ್ಯ ಕಚೇರಿ ಇರುವುದು ಎಲ್ಲಿ ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ. 1969 ಅಂತ ಕರೆಕ್ಟ್ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಅದೇ ರೀತಿಯಾಗಿ ರಿವಿಷನ್ ಕ್ವಶನ್ಗೆ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರಿಂದ, ಈ ಪಾರ್ಟಿಸಿಪೇಷನ್ ಮಾಡೋದ್ರಿಂದ ನಿಮ್ಮ ನಾಲೆಜ್ ಕಂಟಿನ್ಯೂಯಸ್ ಆಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ದಿನವನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತೆ? ಕಾನ್ಸ್ಟಿಟ್ಯೂಷನ್ ಡೇ ಅನ್ನಾಗಿ ಯಾವ ದಿನವನ್ನು ಭಾರತದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಕೇಳಲಾಗಿದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ಜನವರಿ 26, ಆಪ್ಷನ್ 2 ಮಾರ್ಚ್ 22, ಆಪ್ಷನ್ 3 ನವೆಂಬರ್ 26 ಅಥವಾ ಡಿಸೆಂಬರ್ 20 ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, 26ನೇ ಯುವ ಜನೋತ್ಸವವನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಆಚರಿಸಲಾಯಿತು. ಸೊ ಈ 2023ರ ಈ ಯುವ ಜನೋತ್ಸವದ ಥೀಮ್ ಏನಾಗಿತ್ತು ಅಥವಾ ವಿಷಯ ಏನಾಗಿತ್ತು ಅಂತ ಪ್ರಶ್ನೆ ಕೇಳಲಾಗಿದ್ದು, ಆಪ್ಷನ್ಗಳಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಇದೆ, ಆಪ್ಷನ್ 2 ಸರ್ವೇ ಜನ ಸುಖಿನೋ ಭವಂತು ಅಂತ, ಆಪ್ಷನ್ 3 ಯುವ ಭಾರತದ ಶಕ್ತಿ ಅಂತ ಆಪ್ಷನ್ 3 ಇದೆ, ಆಪ್ಷನ್ 4 ವಿಕಸಿತ್ ಯುವ ವಿಕಸಿತ್ ಭಾರತ್ ಅಂತ ಆಪ್ಷನ್ 4 ಹೇಳ್ತಾ ಇದೆ. ಸೊ 2023ರ ಥೀಮ್ ಏನಾಗಿತ್ತು, ಈ ರಾಷ್ಟ್ರೀಯ ಯುವ ಜನೋತ್ಸವದ ಥೀಮ್ ಏನಾಗಿತ್ತು ಅಂತ ಅಂದರೆ ಆಪ್ಷನ್ 4 ವಿಕಸಿತ ಯುವ ವಿಕಸಿತ ಭಾರತ ಅನ್ನುವ ಥೀಮನ್ನು ಇಟ್ಕೊಂಡು ಹುಬ್ಬಳ್ಳಿ ಧಾರವಾಡದಲ್ಲಿ 2023ರ ಈ ರಾಷ್ಟ್ರೀಯ ಯುವ ಜನೋತ್ಸವವನ್ನು ಆಚರಣೆ ಮಾಡಲಾಯಿತು. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಯುವ ದಿನವನ್ನಾಗಿ ಆಚರಿಸಲಾಗುತ್ತೆ ಜನವರಿ 12ರಂದು. ಸೊ ಈ 2023ರ ಈ 26ನೇ ರಾಷ್ಟ್ರೀಯ ಯುವ ಜನೋತ್ಸವವನ್ನು ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯವರಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ರಾಷ್ಟ್ರೀಯ ಯುವ ಜನೋತ್ಸವದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, 1985ರಿಂದ ಭಾರತ ಸರ್ಕಾರದಿಂದ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತ, ನ್ಯಾಷನಲ್ ಯೂತ್ ಡೇ ಅಂತ ಆಚರಿಸಬೇಕು ಅಂತ ಒಂದು ಡಿಕ್ಲರೇಷನನ್ನು ಮಾಡಲಾಗಿತ್ತು. ಸೊ ಅಂದಿನಿಂದ ಪ್ರತಿ ವರ್ಷ ಜನವರಿ 12ನ್ನು ನ್ಯಾಷನಲ್ ಯೂತ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಆಚರಿಸುವಂತಹ ಈ ಒಂದು ಕಾರ್ಯಕ್ರಮ ಅಥವಾ ಇವೆಂಟ್ಗಳನ್ನು ರಾಷ್ಟ್ರದಾದ್ಯಂತ ಇರುವಂತಹ ಯುವಜನರು ಈ ವಿವೇಕಾನಂದರ ಆದರ್ಶಗಳು, ಅವರ ಬೋಧನೆಗಳು ಮತ್ತು ಅವರ ಕಾಂಟ್ರಿಬ್ಯೂಷನ್ಗಳನ್ನು ಗೌರವಿಸಿ ಅವರ ಒಂದು ಅವರು ತೋರಿದಂತಹ ದಾರಿಯಲ್ಲಿ ಮುನ್ನಡೆಯುವಂತೆ ಪ್ರೋತ್ಸಾಹಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ ಜನವರಿ 12ರಂದು ಆಚರಿಸಲಾಗುತ್ತೆ. ಇನ್ನು 2023ರ ಈ ರಾಷ್ಟ್ರೀಯ ಯುವ ದಿನದ ಆಚರಣೆಯ ಮುಖ್ಯ ಸಂಗತಿಗಳನ್ನು ಅಥವಾ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋದಾದರೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದೇನೆಂದರೆ, ಭಾರತದ ಈ ಕರ್ನಾಟಕದಲ್ಲಿನ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಆಯೋಜನೆ ಮಾಡಲಾದಂತಹ ಈ ರಾಷ್ಟ್ರೀಯ ಯುವ ಜನೋತ್ಸವ 2023ರ ಥೀಮ್ ಏನಾಗಿತ್ತು ಅಂತ ಆ ಪ್ರಶ್ನೆಯನ್ನು ಕೇಳಬಹುದು. ವಿಕಸಿತ ಯುವ ವಿಕಸಿತ ಭಾರತ ಅನ್ನುವ ಥೀಮನ್ನು ಇಟ್ಕೊಂಡು ಈ ರಾಷ್ಟ್ರೀಯ ಯುವ ಜನೋತ್ಸವವನ್ನು ಆಚರಣೆ ಮಾಡಲಾಯಿತು. ಇದು 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಆಗಿತ್ತು.
ಇದೇ ಒಂದು ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಕೇಂದ್ರಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಸಾಹಸ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಸಾಂಪ್ರದಾಯಿಕ ಕ್ರೀಡೆಗಳಾದಂತಹ ಕಲರಿಪಯತ್ತು, ಕೇರಳದ ಕಲರಿಪಯತ್ತು ಮಾರ್ಷಲ್ ಆರ್ಟ್ಸ್ ಅಂತ ನಾವು ಇದನ್ನು ಕರಿತೇವೆ, ದೇಶೀಯ ಆಟ ಅದು. ಸೊ ಕಲರಿಪಯತ್ತು, ಸಿಲಂಬಂ, ತಮಿಳುನಾಡಿನ ಸಿಲಂಬಂ, ಪಂಜಾಬಿನ ಘಟ್ಕಾ, ಮಹಾರಾಷ್ಟ್ರದ ಮಲ್ಲಖಂಬ, ಈ ರೀತಿಯಾದಂತಹ ಸಾಕಷ್ಟು ಸಾಹಸ ಕ್ರೀಡೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಜನಪದ ನೃತ್ಯ, ಜನಪದ ಹಾಡುಗಳಂತಹ ಸ್ಪರ್ಧಾತ್ಮಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಈ ಸ್ಪರ್ಧಾತ್ಮಕವಲ್ಲದಂತಹ ಇವೆಂಟ್ಗಳನ್ನು ಕೂಡ ಈ ರಾಷ್ಟ್ರೀಯ ಯುವಜನೋತ್ಸವದ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅವುಗಳಲ್ಲಿ ಪ್ರಮುಖವಾಗಿ ಯುವ ಕೃತಿ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ ಮೇಳ, ಯುವ ಕೃತಿ ಸೇರಿದಂತೆ ಸಾಹಸೋತ್ಸವ, ಸುವಿಚಾರ, ಯುವ ಕಲಾವಿದರ ಶಿಬಿರ, ಈ ರೀತಿಯಾದಂತಹ ಇವೆಂಟ್ಗಳನ್ನು ಆರ್ಗನೈಸ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಜನವರಿ 12ರಂದು ಆಯೋಜನೆ ಮಾಡಲಾದಂತಹ ಈ ರಾಷ್ಟ್ರೀಯ ಯುವ ಜನೋತ್ಸವದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಲೈವ್ ಸ್ಟ್ರೀಮಿಂಗ್ ದೇಶದಾದ್ಯಂತ ಮಾಡಿದ್ದರಿಂದ ಇದರಲ್ಲಿ ಕೋಟಿಗಟ್ಟಲೆ ಯುವಕರು ಈ ಒಂದು ಉತ್ಸವದಲ್ಲಿ ಡೈರೆಕ್ಟಾಗಿ ಅಥವಾ ವರ್ಚುವಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೊ ದ್ಯಾಟ್ ವಾಸ್ ಅಬೌಟ್ ರಾಷ್ಟ್ರೀಯ ಯುವ ಜನೋತ್ಸವ. 26ನೇ ಯುವ ಜನೋತ್ಸವವನ್ನು ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಿ ಆಯೋಜನೆ ಮಾಡಲಾಗಿತ್ತು. 2023ರ ಈ ಯುವ ಜನೋತ್ಸವದ ಥೀಮ್ ಏನು ಅಂತಂದರೆ ವಿಕಸಿತ ಯುವ, ವಿಕಸಿತ ಭಾರತ್ ಅಂತ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಕೂನೋ ನ್ಯಾಷನಲ್ ಪಾರ್ಕ್ ಅಥವಾ ಕೂನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ಆಪ್ಷನ್ 2 ಛತ್ತೀಸ್ಗಢ, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಮಧ್ಯಪ್ರದೇಶ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಮಧ್ಯಪ್ರದೇಶದಲ್ಲಿ ಈ ಕೂನೋ ನ್ಯಾಷನಲ್ ಪಾರ್ಕ್ ಅಥವಾ ಕೂನೋ ಪಾಲ್ಪುರ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕೂನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನ ಯಾಕೆ ನ್ಯೂಸ್ನಲ್ಲಿತ್ತು ಅಂತಂದರೆ, ರೀಸೆಂಟಾಗಿ ಅಂದರೆ ಸೆಪ್ಟೆಂಬರ್ 17ನೇ ತಾರೀಕಿನಂದು 8 ಚಿರತೆಗಳನ್ನು ನಮೀಬಿಯಾದಿಂದ ಈ ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಮಧ್ಯಪ್ರದೇಶದ ಕೂನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯ ಚಿರತೆಗಳನ್ನು ಅಥವಾ ಚೀತಾಗಳನ್ನು ಪರಿಚಯ ಮಾಡಲಾಗುವುದು ಅಥವಾ ಇಂಟ್ರಡ್ಯೂಸ್ ಮಾಡಲಾಗುವುದು ಅಂತ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಗಳು ಒಂದು ಸಮಾರಂಭದಲ್ಲಿ ಹೇಳಿಕೆಯನ್ನು ಹೇಳಿದರು. ಸೊ ಹೀಗಾಗಿ ಈ ಕೂನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿರುವುದರಿಂದ ಈ ಉದ್ಯಾನವನದ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇದರ ಲೊಕೇಶನನ್ನು ಎಕ್ಸಾಕ್ಟಾಗಿ ತಿಳ್ಕೊಳ್ಳೋದಾದರೆ, ಈ ಕೂನೋ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ವಿಂಧ್ಯ ಬೆಟ್ಟಗಳ ಸಮೀಪದಲ್ಲಿರುವಂತಹ ಒಂದು ಪ್ರದೇಶವಾಗಿದೆ. ಸುಮಾರು 748 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದಂತಹ ಈ ಪ್ರದೇಶ ರಾಷ್ಟ್ರೀಯ ಉದ್ಯಾನವನ ಅಂತ 2018ರಲ್ಲಿ ಇದನ್ನು ಘೋಷಣೆ ಮಾಡಲಾಗಿತ್ತು ಸರ್ಕಾರದಿಂದ. ಇದಕ್ಕಿಂತ ಮುಂಚೆ ಇದು ಜಸ್ಟ್ ವನ್ಯಜೀವಿ ಅಭಯಾರಣ್ಯ ಅಂತ ಕರೆಸಿಕೊಳ್ತಾ ಇತ್ತು. 2018ರಿಂದ ಈ ಕೂನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನ ಅಂತ ಇದನ್ನು ಘೋಷಣೆ ಮಾಡಲಾಗಿತ್ತು. ಸಾಕಷ್ಟು ವನ್ಯಜೀವಿಗಳನ್ನು ಮತ್ತು ಸಸ್ಯವರ್ಗವನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕೂನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನವನ್ನು ಘೋಷಣೆ ಮಾಡಲಾಗಿತ್ತು. ಈ ಒಂದು ಪ್ರದೇಶದಲ್ಲಿ ಚಂಬಲ್ ನದಿಯ ಪ್ರಮುಖ ಉಪನದಿಯಾದಂತಹ ಕೂನೋ ನದಿ ಹರಿಯುವುದರಿಂದ ಅದೇ ಒಂದು ಹೆಸರಿನಿಂದ ಈ ಕೂನೋ ನ್ಯಾಷನಲ್ ಪಾರ್ಕ್ ಅನ್ನುವ ಹೆಸರನ್ನು ಈ ಒಂದು ಉದ್ಯಾನವನಕ್ಕೆ ಇಡಲಾಗಿದೆ. ಈ ಒಂದು ಉದ್ಯಾನವನ ಮುಖ್ಯವಾಗಿ ಹುಲ್ಲುಗಾವಲು ಪ್ರದೇಶದಿಂದ ಕೂಡಿದಂತಹ ಒಂದು ಕಾಡಾಗಿದ್ದು ಅಥವಾ ಸಂರಕ್ಷಿತ ಪ್ರದೇಶವಾಗಿದ್ದು, ಇಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿ ಪ್ರಭೇದಗಳು ಯಾವುವು ಅಂತಂದರೆ, ಇಲ್ಲಿ ವೈಲ್ಡ್ ಕ್ಯಾಟ್ ಅಥವಾ ಕಾಡಿನ ಬೆಕ್ಕು, ಭಾರತೀಯ ಚಿರತೆ, ಸೋಮಾರಿ ಕರಡಿ ಅಥವಾ ಈ ಸ್ಲಾತ್ ಬೇರ್ ಅಂತ ಏನು ಕರಿತೇವೆ ಆ ಒಂದು ಕರಡಿ, ಭಾರತೀಯ ತೋಳಗಳು, ಕತ್ತೆ ಕಿರುಬ, ಗೋಲ್ಡನ್ ನರಿ, ಬೆಂಗಾಲ್ ನರಿ, ಢೋಲ್ ಮತ್ತು 120ಕ್ಕೂ ಹೆಚ್ಚು ಪಕ್ಷಿಯ ಪ್ರಭೇದಗಳನ್ನು ಈ ಕೂನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದೆ. ಮುಖ್ಯವಾಗಿ ರೀಸೆಂಟಾಗಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 2022ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಈ ಚಿರತೆಗಳನ್ನು ಆಫ್ರಿಕಾ ಖಂಡದಿಂದ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಸೊ ಮೊದಲಿಗೆ ಈ ಭಾರತದಲ್ಲಿ ಚಿರತೆಯ ಪರಿಚಯಕ್ಕಾಗಿ ಕ್ರಿಯಾ ಯೋಜನೆಯ ಅಡಿಯಲ್ಲಿ ಆಯ್ಕೆ ಮಾಡಲಾದಂತಹ ಪ್ರದೇಶ ಈ ಕೂನೋ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇನ್ನು ಈ ಪ್ರಾಜೆಕ್ಟ್ ಚೀತಾದ ಬಗ್ಗೆ ತಿಳ್ಕೊಳ್ಳೋದಾದರೆ, ಮೊದಲ ಬಾರಿಗೆ ಈ ರೀತಿಯಾದಂತಹ ದೊಡ್ಡ ಮಾಂಸಾಹಾರಿ ಪ್ರಾಣಿಯನ್ನು ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಪರಿಚಯ ಮಾಡಲಾಗ್ತಾ ಇದ್ದು. ಅಂದರೆ ಈ
ಏಷ್ಯಾ ಖಂಡಕ್ಕೆ ಆಫ್ರಿಕಾ ಖಂಡದಿಂದ ಈ ಆಫ್ರಿಕನ್ ಚಿರತೆಗಳನ್ನು ಅಥವಾ ಚೀತಾಗಳನ್ನು ರೀಇಂಟ್ರಡ್ಯೂಸ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ಪ್ರಾಜೆಕ್ಟ್ ಚೀತಾ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಲಾಗ್ತಾ ಇದ್ದು, ಈ ಒಂದು ಐಡಿಯಾಕ್ಕೆ 2020ರಲ್ಲಿ ಜನವರಿಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದಿಂದ ಪ್ರಾಯೋಗಿಕವಾಗಿ ಈ ಒಂದು ಚಿರತೆಗಳ ರೀಇಂಟ್ರಡ್ಯೂಸ್ ಮಾಡುವಂತಹ ಚೀತಾ ಪ್ರಾಜೆಕ್ಟನ್ನು ಅನುಮೋದನೆಗೊಳಿಸಲಾಗಿತ್ತು ಅಥವಾ ಅಪ್ರೂವಲನ್ನು ನೀಡಲಾಗಿತ್ತು. ಸೊ ಸದ್ಯಕ್ಕೆ ಮುಂದಿನ 5 ವರ್ಷಗಳಲ್ಲಿ ಸುಮಾರು 50 ಚಿರತೆಗಳನ್ನು ಈ ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ರೀಇಂಟ್ರಡ್ಯೂಸ್ ಮಾಡುವಂತಹ ಅಥವಾ ಮರುಪರಿಚಯ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಈ ಚೀತಾ ಅನ್ನುವ ಪ್ರಾಜೆಕ್ಟ್ನಲ್ಲಿ. ಸೊ ದ್ಯಾಟ್ ವಾಸ್ ಅಬೌಟ್ ಕೂನೋ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಚೀತಾ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಡಿಜಿಟಲ್ ವಹಿವಾಟಿಗೆ ಸಂಬಂಧಿಸಿದಂತೆ MDR ಅಂದರೆ ಇದರ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮೋಡ್ರೇಟ್ ಡೆಬಿಟ್ ರೇಟ್, ಆಪ್ಷನ್ 2 ಮಾರ್ಜಿನಲ್ ಡಿಸ್ಕೌಂಟ್ ರೇಷಿಯೋ, ಆಪ್ಷನ್ 3 ಮ್ಯಾನುಫ್ಯಾಕ್ಚರರ್ ಡೆಟ್ ರಿಸ್ಟ್ರಕ್ಚರ್, ಆಪ್ಷನ್ 4 ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಇದೆ. ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಿಸಿದಂತೆ ಈ MDRನ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಳೋದಾದರೆ ಆಪ್ಷನ್ 4 ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ನೋದು ಕರೆಕ್ಟಾದ ಆನ್ಸರ್ ಆಗಿದೆ. MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್. ಸೊ ಮೊದಲಿಗೆ ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಕಾಂಟೆಕ್ಸ್ನಲ್ಲಿ ಯಾಕೆ ಇತ್ತು ಅಂತ ತಿಳ್ಕೊಳ್ಳೋದಾದರೆ, ಮೊದಲಿಗೆ ಇದರ ಒಂದು ಹಿಂದಿನ ಐಡಿಯಾವನ್ನು ತಿಳ್ಕೊಳ್ಳೋಣ. ಯಾವುದೇ ರೀತಿಯಾದಂತಹ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳನ್ನು, ಅದರಲ್ಲೂ ಮುಖ್ಯವಾಗಿ ಈ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಆಗಿರ್ಬೋದು ಮತ್ತು UPI ಪೇಮೆಂಟ್ಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ಆ ಒಂದು ಸೌಲಭ್ಯ ಫ್ರೀಯಾಗಿ ಒದಗಿಸಿದರೂ ಕೂಡ ಆ ವ್ಯಾಪಾರಿಗಳಿಗೆ ಅದರಿಂದ ಕೆಲವೊಂದಿಷ್ಟು ಪರ್ಸೆಂಟ್ಗಳಷ್ಟು ಡಿಸ್ಕೌಂಟನ್ನು ಅಥವಾ ಒಂದು ಕಡಿತವನ್ನು ಮಾಡಲಾಗುತ್ತೆ ಆ ಬ್ಯಾಂಕ್ಗಳಿಗೆ. ಸೊ ಆ ಮಷೀನ್ ಅಥವಾ ಒಂದು ಸ್ವಾಪ್ ಮಷೀನ್ ಏನಿರುತ್ತೆ, ಯಾವ ಬ್ಯಾಂಕ್ಗೆ ಲಿಂಕ್ ಆಗಿರುತ್ತೆ, ಅದೇ ರೀತಿಯಾದಂತಹ ಆ ಒಂದು ಬ್ಯಾಂಕ್ನಿಂದ ವ್ಯಾಪಾರಿಗಳಿಗೆ ಆ ಒಂದು ಟ್ರಾನ್ಸಾಕ್ಷನ್ ಮೂಲಕ ಕೆಲವೊಂದಿಷ್ಟು ಪರ್ಸೆಂಟ್ನಷ್ಟು ಹಣವನ್ನು ಕಟ್ ಮಾಡಲಾಗುತ್ತೆ. ಸೊ ಹೀಗಾಗಿ ಆ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನನ್ನು ಅಂದರೆ ಈ ಡಿಜಿಟಲ್ ವ್ಯವಹಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಯಾವ ರೀತಿಯಾಗಿ ವ್ಯಾಪಾರಿಗಳಿಂದ ಹಣವನ್ನು ಅಥವಾ ಒಂದು ರೇಟನ್ನು ಕಟ್ ಮಾಡಲಾಗುತ್ತೆ ಬ್ಯಾಂಕ್ಗಳಿಂದ, ಆ ಒಂದು ಹಣವನ್ನು ಬ್ಯಾಂಕ್ಗಳಿಗೆ ಸರ್ಕಾರದಿಂದ ಪಾವತಿ ಮಾಡುವಂತಹ ಉದ್ದೇಶದಿಂದ ಸುಮಾರು 2600 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಿಂದ ಈ ಒಂದು ಮರ್ಚೆಂಟ್ ಡಿಸ್ಕೌಂಟ್ ರೇಟನ್ನು ಬ್ಯಾಂಕ್ಗಳಿಗೆ ಪೇಮೆಂಟ್ ಮಾಡಿ ಒಂದು ವ್ಯಾಪಾರಿಗಳಿಗೆ ಈ ಒಂದು ಸೌಲಭ್ಯವನ್ನು ಫ್ರೀಯಾಗಿ ಒದಗಿಸುವಂತಹ ಅವಕಾಶವನ್ನು ಈಗ ರೀಸೆಂಟಾಗಿ ಮಾಡಿಕೊಡಲಾಗುವುದು ಅಂತ ಕೇಂದ್ರ ಸರ್ಕಾರದಿಂದ ಒಂದು ಅಪ್ರೂವಲನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಈ ವ್ಯಾಪಾರಿ ರಿಯಾಯಿತಿ ದರ ಅಥವಾ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಜನವರಿ 1, 2020ರಿಂದ ಈ ಭಾರತದಲ್ಲಿ ಉಪಯೋಗಿಸಲಾಗುವಂತಹ ರುಪೇ ಡೆಬಿಟ್ ಕಾರ್ಡ್ಗಳು ಮತ್ತು UPI ಟ್ರಾನ್ಸಾಕ್ಷನ್ಗಳ ಮೇಲೆ ಈ ಒಂದು MDR ಅನ್ನು ಅಂದರೆ ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟನ್ನು ಕಂಪ್ಲೀಟಾಗಿ ರದ್ದು ಮಾಡಲಾಗಿತ್ತು. ಸೊ ಹೀಗಾಗಿ ಈ ಒಂದು ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ರೀತಿಯಾಗಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳ ಒಂದು ಹೆಚ್ಚಳವನ್ನು ನಾವು ಭಾರತದಲ್ಲಿ ಕಾಣ್ತಾ ಇದ್ದೇವೆ. ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂದರೆ ಎಕ್ಸಾಕ್ಟಾಗಿ ಏನು, ಟೆಕ್ನಿಕಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಯಾವುದೇ ರೀತಿಯಾದಂತಹ ಒಂದು ಟ್ರಾನ್ಸಾಕ್ಷನ್ ಅಥವಾ ವಹಿವಾಟಿನ ಸಂದರ್ಭದಲ್ಲಿ ವ್ಯಾಪಾರಿಯೊಬ್ಬರಿಗೆ ಈ ಒಂದು ಸ್ವ್ಯಾಪಿಂಗ್ ಮಷೀನ್ ಮೂಲಕ ಈ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಆ ರೀತಿಯಾದಂತಹ ಪಾವತಿಗಳನ್ನು ಸ್ವೀಕರಿಸುವಂತಹ ಉದ್ದೇಶದಿಂದ ಆ ಒಂದು ಟ್ರಾನ್ಸಾಕ್ಷನನ್ನು ಮಾಡಿದಾಗ ಗ್ರಾಹಕರಿಗೆ ಆ ಒಂದು ಸೌಲಭ್ಯ ಕಂಪ್ಲೀಟಾಗಿ ಫ್ರೀ ಆಗಿ ದೊರೆತರೂ ಕೂಡ ವ್ಯಾಪಾರಿಗಳಿಂದ ಒಂದು ಸೌಲಭ್ಯವನ್ನು ಒದಗಿಸುವಂತಹ ಬ್ಯಾಂಕ್ಗಳಿಂದ ಶುಲ್ಕವನ್ನು ವಿಧಿಸಲಾಗುತ್ತೆ. ಸೊ ಇದು ಸುಮಾರು 1%ನಿಂದ 3%ನಷ್ಟು ಹಣವನ್ನು, ಈ ವೆಚ್ಚವನ್ನು ಅಥವಾ ಶುಲ್ಕವನ್ನು ಈ ವ್ಯಾಪಾರಿಗಳಿಂದ ಕಲೆಕ್ಟ್ ಮಾಡಲಾಗುತ್ತೆ ಬ್ಯಾಂಕ್ಗಳಿಂದ. ಸೊ ಹೀಗಾಗಿ ವ್ಯಾಪಾರಿಗಳಿಗೆ ಈ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ನಿಂದ ಲಾಸ್ ಆಗುವಂತಹ ಒಂದು ಕಾರಣದಿಂದಾಗಿ ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟನ್ನು ನೀಡುವುದರಿಂದ ಈ ವ್ಯಾಪಾರಿಗಳು ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಸ್ವ್ಯಾಪ್ ಮಷೀನ್ ಇದ್ದರೂ ಕೂಡ ಅದನ್ನ ಉಪಯೋಗ ಮಾಡ್ತಾ ಇರಲಿಲ್ಲ. ಸಪೋಸ್ ಯೂಸ್ ಮಾಡಿದರೂ ಕೂಡ ಆ ಒಂದು ರೇಟನ್ನು ಜಾಸ್ತಿ ಕಲೆಕ್ಟ್ ಮಾಡಲಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ 1 ಅಥವಾ 3%ನಷ್ಟು ಹೆಚ್ಚಿನ ಒಂದು ಹಣವನ್ನು ಗ್ರಾಹಕರಿಂದ ಕಲೆಕ್ಟ್ ಮಾಡ್ತಾ ಇದ್ರು ವ್ಯಾಪಾರಿಗಳು. ಸೊ ಹೀಗಾಗಿ ಡಿಜಿಟಲ್ ಟ್ರಾನ್ಸಾಕ್ಷನ್ನಿಂದ ಈ ಗ್ರಾಹಕರು ದೂರ ಇರ್ತಾ ಇದ್ರು. ಡೈರೆಕ್ಟಾಗಿ ಆ ಒಂದು ಹಣವನ್ನು ಕ್ಯಾಶನ್ನು ನೀಡಿ ಈ ಒಂದು ಟ್ರಾನ್ಸಾಕ್ಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ರು. ಸೊ ಹೀಗಾಗಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಇದು ಒಂದು ಆಬ್ಸ್ಟ್ಯಾಕಲ್ ಅಥವಾ ಒಂದು ಅಡ್ಡಿ ಆಗ್ತಾ ಇದ್ದಿದ್ದರಿಂದ ಮರ್ಚೆಂಟ್ ಡಿಸ್ಕೌಂಟನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು ಅಂತ 2020ರಲ್ಲಿ ಈ ಭಾರತ ಸರ್ಕಾರದಿಂದ ಒಂದು ಡಿಸಿಷನನ್ನು ತೆಗೆದುಕೊಳ್ಳಲಾಗಿತ್ತು.
ಅದರಲ್ಲೂ ಮುಖ್ಯವಾಗಿ ಈ MDR ಅಂತಂದರೆ ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ ಅಂತಂದರೆ ಈ ಬ್ಯಾಂಕ್ಗಳು ನೀಡುವಂತಹ ಈ ಸ್ವಾಪ್ ಮಷೀನ್ಗಳನ್ನು ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ ಅಂತ ಕರೆಯಲಾಗುತ್ತೆ. ಮತ್ತು ಆ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ಗಾಗಿ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಬ್ಯಾಂಕ್ನಿಂದ ನೆಟ್ವರ್ಕನ್ನು ಸಪ್ಲೈ ಮಾಡಲಾಗುತ್ತೆ. ಸೊ ಹೀಗಾಗಿ ಈ ರೀತಿಯಾದಂತಹ ಸರ್ವಿಸಸ್ಗಳನ್ನು ಬ್ಯಾಂಕ್ಗಳು ನೀಡ್ತಾ ಇದ್ದಿದ್ದರಿಂದ ವ್ಯಾಪಾರಿಗಳಿಂದ ಸ್ವಲ್ಪ ಪ್ರಮಾಣದ ಶುಲ್ಕವನ್ನು, ಆ ಮೊತ್ತದ ಶೇಕಡಾವಾರು ಪ್ರಮಾಣದ ಒಂದು ಶುಲ್ಕವನ್ನು ವ್ಯಾಪಾರಿಗಳ ಮೇಲೆ ವಿಧಿಸ್ತಾ ಇದ್ವು ಬ್ಯಾಂಕ್ಗಳು. ಸೊ ಹೀಗಾಗಿ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಈ ಒಂದು ಶುಲ್ಕವನ್ನು ಕರೆಯಲಾಗ್ತಾ ಇತ್ತು. ಸೊ ಸದ್ಯಕ್ಕೆ ಈ ಒಂದು ಮರ್ಚೆಂಟ್ ಡಿಸ್ಕೌಂಟ್ ರೇಟನ್ನು ಭಾರತ ಸರ್ಕಾರದಿಂದ ಪೇ ಮಾಡಲಾಗುವುದು ಅಥವಾ ಸರ್ಕಾರದಿಂದ ಪೇ ಮಾಡಲಾಗುವುದು ಅಂತ 2600 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಈ ಒಂದು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ಗೆ ಕಾಂಪೆನ್ಸೇಟ್ ಮಾಡುವಂತಹ ನಿಟ್ಟಿನಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ. ಇದಕ್ಕೆ ಕ್ಯಾಬಿನೆಟ್ನಿಂದ ಅಪ್ರೂವಲನ್ನು ಕೂಡ ನೀಡಲಾಗಿದೆ. ಸೊ ಐ ಹೋಪ್ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂದರೆ ಏನು ಅಂತ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಕ್ಯೂರೇಟಿವ್ ಅರ್ಜಿಯನ್ನು ಅಥವಾ ಕ್ಯೂರೇಟಿವ್ ಪಿಟಿಷನ್ನ ಸೂಚ್ಯವಾಗಿ ಬೆಂಬಲಿಸುತ್ತದೆ ಅಥವಾ ಇಂಪ್ಲಿಸಿಟ್ಲಿ ಸಪೋರ್ಟ್ ಮಾಡುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆರ್ಟಿಕಲ್ 125, ಆಪ್ಷನ್ 2 ಆರ್ಟಿಕಲ್ 133, ಆಪ್ಷನ್ 3 ಆರ್ಟಿಕಲ್ 137 ಅಥವಾ ಆಪ್ಷನ್ 4 ಆರ್ಟಿಕಲ್ 145 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಆರ್ಟಿಕಲ್ 137ರಲ್ಲಿ ಭಾರತದ ಸಂವಿಧಾನದ ಆರ್ಟಿಕಲ್ 137ರಲ್ಲಿ ಈ ಕ್ಯೂರೇಟಿವ್ ಪಿಟಿಷನ್ಗೆ ಕುರಿತಾದಂತಹ ವಿಷಯವನ್ನು ಇಂಪ್ಲಿಸಿಟ್ಲಿ ಅಂತಂದರೆ ಡೈರೆಕ್ಟಾಗಿ ಮೆನ್ಷನ್ ಮಾಡದೆ ಹೋದರೂ ಸೂಚ್ಯವಾಗಿ ಬೆಂಬಲಿಸುವಂತಹ ಕೆಲವೊಂದಿಷ್ಟು ಪ್ರಾವಧಾನಗಳನ್ನು ಆರ್ಟಿಕಲ್ 137ರಲ್ಲಿ ನೀಡಲಾಗಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಮೊದಲಿಗೆ ಈ ಕ್ಯೂರೇಟಿವ್ ಪಿಟಿಷನ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಈ ಒಂದು ಆರ್ಟಿಕಲ್ನನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ತಿಳ್ಕೋಣ. ಇದರ ಹಿಸ್ಟ್ರಿಯನ್ನು ನೋಡೋದಾದರೆ 1984ರಲ್ಲಿ ಭೂಪಾಲ್ ನಗರದಲ್ಲಿ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ನಿಂದ ಸೋರಿಕೆಯಾದಂತಹ ಒಂದು ವಿಷಕಾರಿ ಅನಿಲ, ಅದರ ಹೆಸರು ಮೀಥೈಲ್ ಐಸೋಸೈನೇಟ್. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಮೀಥೈಲ್ ಐಸೋಸೈನೇಟ್ ಅನ್ನುವ ವಿಷಕಾರಿ ಅನಿಲ ಭೂಪಾಲ್ನಲ್ಲಿ ಸೋರಿಕೆಯಾಗಿತ್ತು ಈ ಒಂದು ಕಂಪನಿಯಿಂದ. ಸೊ ಹೀಗಾಗಿ ಆ ಒಂದು ವಿಷಕಾರಿ ಅನಿಲದ ಸೇವನೆಯಿಂದಾಗಿ ಸಾವಿರಾರು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದರು. ಅಷ್ಟೇ ಅಲ್ಲದೆ ಲಕ್ಷಾಂತರ ಜನರು ಆ ಒಂದು ಘಟನೆಗೆ ಸಂತ್ರಸ್ತರಾಗಿದ್ದರು. ಸೊ ಹೀಗಾಗಿ 1984ರಲ್ಲಿ ನಡೆದಂತಹ ಈ ಭೂಪಾಲ್ ಅನಿಲ ದುರಂತದ ಸಂತ್ರಸ್ತರಿಗೆ ಸುಮಾರು ಪರಿಹಾರವನ್ನು ನೀಡುವಂತಹ ಉದ್ದೇಶದಿಂದ ಭಾರತ ಸರ್ಕಾರದಿಂದ ಹೆಚ್ಚುವರಿಯಾದಂತಹ 7,844 ಕೋಟಿ ರೂಪಾಯಿಗಳನ್ನು ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಪೇ ಮಾಡಬೇಕು ಅಂತ ಒಂದು ಕ್ಯೂರೇಟಿವ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅಪ್ಲೈ ಮಾಡಲಾಗಿತ್ತು. ಸೊ ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಈ ಕ್ಯೂರೇಟಿವ್ ಮನವಿಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಅಂತ ಈ ಒಂದು ಕ್ಯೂರೇಟಿವ್ ಅರ್ಜಿಯನ್ನು ನಿರಾಕರಿಸಿದೆ. ಸೊ ಇದು ಕಾಂಟೆಕ್ಸ್ಟ್ ಆಗಿದೆ. ಇನ್ನು ಈ ಕ್ಯೂರೇಟಿವ್ ಅರ್ಜಿ ನ್ಯೂಸ್ನಲ್ಲಿರೋದ್ರಿಂದ ಇದು ಏನು, ಕ್ಯೂರೇಟಿವ್ ಪಿಟಿಷನ್ ಅಂದರೆ ಏನು ಅಂತ ಈ ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಭಾರತದ ಮೂಲ ಸಂವಿಧಾನದಲ್ಲಿ ಕ್ಯೂರೇಟಿವ್ ಪಿಟಿಷನ್ ಬಗ್ಗೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡದೆ ಹೋದರೂ ಕೂಡ 2002ರ ಒಂದು ಕೇಸ್ನಲ್ಲಿ ಮತ್ತು ಈ ರೂಪಾ ಅಶೋಕ್ ಹುರ್ರಾ ವರ್ಸಸ್ ಅಶೋಕ್ ಹುರ್ರಾ ಅನ್ನುವ ಒಂದು ಪ್ರಕರಣದಲ್ಲಿ ಈ ಕ್ಯೂರೇಟಿವ್ ಪಿಟಿಷನ್ಗೆ ಒಂದು ಅವಕಾಶವನ್ನು ಸುಪ್ರೀಂ ಕೋರ್ಟ್ನಿಂದ ನೀಡಲಾಗಿತ್ತು. ಅದೇ ರೀತಿಯಾಗಿ ಭಾರತದ ಸಂವಿಧಾನದ 137ನೇ ವಿಧಿಯಲ್ಲಿ ಈ ಕ್ಯೂರೇಟಿವ್ ಪಿಟಿಷನ್ಗೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಾವಧಾನಗಳು, ಆ ಒಂದು ಪರಿಕಲ್ಪನೆಗಳು ಇಂಪ್ಲಿಸಿಟ್ಲಿ ಮೆನ್ಷನ್ ಆಗಿವೆ, ಸೂಚ್ಯವಾಗಿ ಮೆನ್ಷನ್ ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಕ್ಯೂರೇಟಿವ್ ಅರ್ಜಿ ಅಂತ ಡೈರೆಕ್ಟಾಗಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಈ ಕ್ಯೂರೇಟಿವ್ ಅರ್ಜಿಗೆ ಸಂಬಂಧಪಟ್ಟಂತಹ ಪರಿಕಲ್ಪನೆ ಭಾರತೀಯ ಸಂವಿಧಾನದ 137ನೇ ವಿಧಿಯಲ್ಲಿ ಸೂಚ್ಯವಾಗಿ ಮೆನ್ಷನ್ ಮಾಡಲಾಗಿದೆ ಅಥವಾ ಬೆಂಬಲಿತವಾಗಿ ಮೆನ್ಷನ್ ಮಾಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ನಿಂದ ಒಂದು ಇಂಟರ್ಪ್ರಿಟೇಷನನ್ನು ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಕ್ಯೂರೇಟಿವ್ ಪಿಟಿಷನ್ ಆರ್ಟಿಕಲ್ 137. ಈ ಒಂದು ಕ್ಯೂರೇಟಿವ್ ಅರ್ಜಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಯಾವುದೇ ರೀತಿಯಾದಂತಹ ನ್ಯಾಯಾಂಗದ ಆದೇಶಗಳು ಅಥವಾ ಆರ್ಡರ್ಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಮರುಪರಿಶೀಲನೆಯ ಅರ್ಜಿಯನ್ನು ಮಾಡಲಾಗುತ್ತೆ. ಆದರೆ ಮರುಪರಿಶೀಲನೆ ಅರ್ಜಿ ವಜಾಗೊಳಿಸಿದ ನಂತರ ಒಂದು ಜನರಿಗೆ ಅಂತಿಮವಾಗಿ ಕೊನೆಯದಾಗಿ ಒಂದು ತಮ್ಮ ಪರವಾಗಿ ನ್ಯಾಯವನ್ನು ಪಡೆದುಕೊಳ್ಳಲು ಕೊನೆಯದಾದಂತಹ ಆಪ್ಷನ್ ಏನು ಅಂತಂದರೆ ಆ ಕ್ಯೂರೇಟಿವ್ ಅರ್ಜಿ ಅಥವಾ ಕ್ಯೂರೇಟಿವ್ ಪಿಟಿಷನ್ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಕ್ಯೂರೇಟಿವ್ ಅರ್ಜಿಯನ್ನು ಈ ಮರುಪರಿಶೀಲನಾ ಅರ್ಜಿ ಅಥವಾ ರಿವ್ಯೂ ಪಿಟಿಷನನ್ನು ರಿಜೆಕ್ಟ್ ಮಾಡಿದ ನಂತರ ಕೆಲವೊಂದಿಷ್ಟು ದಿನಗಳು ಅಂದರೆ ಈ ಒಂದು 30 ದಿನಗಳ ಅವಧಿಯ ಒಳಗೆ ಕ್ಯೂರೇಟಿವ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ಒಂದು ಕಕ್ಷಿದಾರರು. ಸೊ ಹೀಗಾಗಿ ಈ ಕ್ಯೂರೇಟಿವ್ ಅರ್ಜಿ ಸಾಕಷ್ಟು ಪ್ರಚಲಿತದಲ್ಲಿ ನ್ಯೂಸ್ನಲ್ಲಿ
ಬರ್ತಾ ಇರುತ್ತೆ. ಇದು ಕ್ಯೂರೇಟಿವ್ ಅರ್ಜಿ ಅಂದರೆ ಏನು ಅಂತ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಈ ಒಂದು ಕ್ಯೂರೇಟಿವ್ ಅಪ್ಲಿಕೇಶನನ್ನು ಸುಪ್ರೀಂ ಕೋರ್ಟ್ ಸಪೋರ್ಟ್ ಮಾಡಲು ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ನ್ಯಾಯಾಂಗದಿಂದ ನೀಡಲಾದಂತಹ ಯಾವುದೇ ರೀತಿಯಾದಂತಹ ಆದೇಶಗಳು ಅಥವಾ ಜಜ್ಮೆಂಟ್ಗಳನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡುವ ಉದ್ದೇಶದಿಂದ ಮತ್ತು ನ್ಯಾಯದ ವಿತರಣೆಯ ಅಥವಾ ಜಸ್ಟಿಸ್ ಡೆಲಿವರಿಯ ಪ್ರಕ್ರಿಯೆಯಲ್ಲಿ ದುರುಪಯೋಗವನ್ನು ಮಾಡಿಕೊಳ್ಳದೇ ಇರುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಈ ಕ್ಯೂರೇಟಿವ್ ಅಪ್ಲಿಕೇಶನನ್ನು ಸುಪ್ರೀಂ ಕೋರ್ಟ್ನಿಂದ ಎಂಟರ್ಟೈನ್ ಮಾಡಲಾಗುತ್ತೆ. ಸೊ ಇದು ಈ ಕ್ಯೂರೇಟಿವ್ ಅರ್ಜಿಯ ಮುಖ್ಯವಾದಂತಹ ಉದ್ದೇಶ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಲೋಹರಿಯನ್ನು ಆಚರಿಸಲಾಗುತ್ತೆ, ಲೋಹರಿ ಅನ್ನುವ ಉತ್ಸವವನ್ನು ಅಥವಾ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮಧ್ಯಪ್ರದೇಶ್, ಆಪ್ಷನ್ 2 ಒಡಿಶಾ, ಆಪ್ಷನ್ 3 ಪಶ್ಚಿಮ ಬಂಗಾಳ, ಆಪ್ಷನ್ 4 ಪಂಜಾಬ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಪಂಜಾಬ್. ಮತ್ತು ಇತರ ಕೆಲವು ರಾಜ್ಯಗಳಲ್ಲಿ ಈ ಲೋಹರಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಈ 3 ರಾಜ್ಯಗಳಲ್ಲಿ ಈ ಒಂದು ಲೋಹರಿಯನ್ನು ಆಚರಿಸಲಾಗುವುದಿಲ್ಲ. ಸೊ ಹೀಗಾಗಿ ಆಪ್ಷನ್ 4 ಈಸ್ ರೈಟ್ ಆನ್ಸರ್, ಪಂಜಾಬ್. ಭಾರತದಲ್ಲಿ ಈ ಒಂದು ಸಂಕ್ರಾಂತಿಯ ಹಬ್ಬದಲ್ಲಿ ಮುಖ್ಯವಾಗಿ ಪಂಜಾಬ್ನಲ್ಲಿ ಜನರು ಈ ಲೋಹರಿ ಉತ್ಸವವನ್ನು ಆಚರಿಸುತ್ತಾರೆ. ಜನವರಿ 14ರಂದು ಮಕರ ಸಂಕ್ರಾಂತಿಯ ದಿನ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ಲೋಹರಿ ಹಬ್ಬದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಈ ಲೋಹರಿ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತೆ ಮತ್ತು ಯಾವ ಒಂದು ಸಂದರ್ಭದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಏನಾದರೂ ಕೇಳಿದರೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡುವಂತಹ ಇನ್ಫಾರ್ಮೇಷನ್ಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಲೋಹರಿ ಹಬ್ಬವನ್ನು ಪಂಜಾಬ್ ಅಷ್ಟೇ ಅಲ್ಲದೆ ಹಿಮಾಚಲ್ ಪ್ರದೇಶ್, ಹರಿಯಾಣ ಮತ್ತು ಜಮ್ಮು ರಾಜ್ಯಗಳಲ್ಲೂ ಕೂಡ, ಜಮ್ಮು ಈಗ ಯೂನಿಯನ್ ಟೆರಿಟರಿ ಆಗಿದೆ. ಸೊ ಈ ಪ್ರದೇಶಗಳಲ್ಲಿ ಕೂಡ ಈ ಹಬ್ಬವನ್ನು ಉತ್ಸಾಹದಿಂದ ಆಚರಿಸಲಾಗುತ್ತೆ. 2023ರ ಈ ಹಬ್ಬವನ್ನು ಜನವರಿ 13ರಂದು ಶುಕ್ರವಾರ ಆಚರಿಸಲಾಗ್ತಾ ಇದ್ದು, ಈ ಲೋಹರಿ ಹಬ್ಬ ಮುಖ್ಯವಾಗಿ ಈ ಹಿಂಗಾರಿನ ಸಂದರ್ಭದಲ್ಲಿ ಅಂದರೆ ರಾಬಿ ಬೆಳೆಯನ್ನು ಬೆಳೆದು ಕೊಯ್ಲು ಮಾಡುವಂತಹ ಸಂದರ್ಭದಲ್ಲಿ ಆಚರಿಸುವಂತಹ, ಉತ್ತರ ಭಾರತದಲ್ಲಿ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಈ ಲೋಹರಿ ಅನ್ನುವ ಹಬ್ಬ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಸಾಂಪ್ರದಾಯಿಕವಾದಂತಹ ಸತ್ಕಾರಗಳು ಈ ಲೋಹರಿ ತಾಲ್ನಲ್ಲಿ ಕಂಡುಬರುವುದು ಅಷ್ಟೇ ಅಲ್ಲದೆ, ಸಾಮಾನ್ಯವಾಗಿ ಈ ಸುಗ್ಗಿಯನ್ನು ರಾಶಿ ಮಾಡಿದಂತಹ ಅಥವಾ ಸುಗ್ಗಿ ಸಂದರ್ಭದಲ್ಲಿ ರಾಶಿ ಮಾಡಲಾದಂತಹ ಬೆಳೆಗಳನ್ನು ಇಟ್ಟು ಅಲಂಕಾರ ಮಾಡಿ ಈ ಲೋಹರಿ ಅನ್ನುವ ಉತ್ಸವವನ್ನು ಆಚರಿಸಲಾಗುತ್ತೆ ಪಂಜಾಬ್, ಹಿಮಾಚಲ್ ಪ್ರದೇಶ್, ಹರಿಯಾಣ ಮತ್ತು ಜಮ್ಮು ಅನ್ನುವ ಪ್ರದೇಶಗಳಲ್ಲಿ. ಸೊ ದ್ಯಾಟ್ ವಾಸ್ ಅಬೌಟ್ ಲೋಹರಿ ಉತ್ಸವ. 2023ರಲ್ಲಿ ಜನವರಿ 13ರಂದು ಇದನ್ನು ಶುಕ್ರವಾರದಂದು ಆಚರಿಸಲಾಗ್ತಾ ಇದೆ. ಸೊ ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ರಾಷ್ಟ್ರೀಯ ಯುವ ಜನೋತ್ಸವದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. 2023ರ 26ನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ 2023ರ ಈ ಥೀಮ್ ಏನಾಗಿತ್ತು ಅಂತಂದರೆ, ವಿಕಸಿತ ಯುವ ವಿಕಸಿತ್ ಭಾರತ್ ಅನ್ನುವ ಥೀಮನ್ನು ಇಟ್ಕೊಂಡು ರಾಷ್ಟ್ರೀಯ ಯುವ ಜನೋತ್ಸವವನ್ನು ಆಚರಣೆ ಮಾಡಲಾಯಿತು. ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಕುನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ರೀಸೆಂಟಾಗಿ ಸೆಪ್ಟೆಂಬರ್ನಲ್ಲಿ 8 ಚಿರತೆಗಳನ್ನು ನಮೀಬಿಯಾದಿಂದ ಇಂಟ್ರಡ್ಯೂಸ್ ಮಾಡಿದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಂತರ ಇನ್ನೂ ಹೆಚ್ಚಿನ ಸಂಖ್ಯೆಯ ಚೀತಾಗಳನ್ನು ಈ ಕುನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ರೀಇಂಟ್ರೊಡ್ಯೂಸ್ ಮಾಡಲಾಗುವುದು ಅಂತ ಈ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಕುನೋ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಥವಾ ವ್ಯಾಪಾರಿ ರಿಯಾಯಿತಿ ದರದ ಕುರಿತಾದಂತಹ ಮತ್ತು ಈ ಒಂದು ಎಕನಾಮಿಗೆ ಸಂಬಂಧಿಸಿದಂತಹ ಕಾನ್ಸೆಪ್ಟ್ ಏನು, ಯಾವ ರೀತಿಯಾಗಿ ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟನ್ನು ನಿಗದಿಪಡಿಸಲಾಗುತ್ತೆ, ಯಾವ ರೀತಿಯಾಗಿ ವ್ಯಾಪಾರಿಗಳು ಶುಲ್ಕವನ್ನು ತೆರಬೇಕಾಗುತ್ತೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ನ ಅಡಿಯಲ್ಲಿ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕ್ಯೂರೇಟಿವ್ ಅಪ್ಲಿಕೇಶನ್ ಅಥವಾ ಕ್ಯೂರೇಟಿವ್ ಪಿಟಿಷನ್ ಕುರಿತಾದಂತಹ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು, ಭಾರತದ ಸಂವಿಧಾನದ ಕುರಿತಾದಂತಹ ಮಾಹಿತಿಗಳನ್ನು ಮತ್ತು ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಕೇಸ್ಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಲೋಹರಿ ಉತ್ಸವವನ್ನು ಉತ್ತರ ಭಾರತದಲ್ಲಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಆಚರಿಸಲಾಗುತ್ತೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.